ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ನಮ್ರತ. ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಅದೇನಪ್ಪ ಅಂತಂದರೆ ಈ ಮ್ಯಾನಿಫೆಸ್ಟ್ ಬಗ್ಗೆ. ಸೊ ನನ್ನ ಫ್ರೆಂಡ್ ಒಬ್ಬಳು ನಿನ್ನೆ ನನಗೆ ಹೇಳಿದ್ರು ಏನಂತ ಅಂದರೆ, ಅವಳು ಅಮೌಂಟ್ ಪೇ ಮಾಡಿದ್ದಾಳೆ ಈ ಮ್ಯಾನಿಫೆಸ್ಟ್ ಕ್ಲಾಸ್ ಆನ್ಲೈನಲ್ಲಿ ಇವಾಗ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಸೊ ಈ ಕ್ಲಾಸಸ್ಸಿಗೆ ಅವಳು ಆನ್ಲೈನಲ್ಲಿ 3000 ರುಪೀಸ್ ಪೇ ಮಾಡಿದ್ದಾಳೆ. ನಾನು ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಈ ಮ್ಯಾನಿಫೆಸ್ಟ್ ಅಂದರೆ, ಸೊ ಕೆಲವೊಬ್ರು ಹೇಳ್ತಾರೆ ನಾನು ನೀರಿಂದ ಮ್ಯಾನಿಫೆಸ್ಟ್ ಮಾಡಿದೆ, ಸೊ ನನಗೆ ಇದು ವರ್ಕ್ ಆಯಿತು. ಇನ್ನೊಬ್ಬರು ಈ ಪಲಾವ್ ಎಲೆ ಬರುತ್ತಲ್ಲ ಬೇಲಿ, ಅದರಿಂದ ನಾನು ಮ್ಯಾನಿಫೆಸ್ಟ್ ಮಾಡೋದು ಹೇಳ್ಕೊಡ್ತೀನಿ, ಸೊ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಳು ನನ್ನ ಫ್ರೆಂಡು ಹಾಗೆ ಜಾಯಿನ್ ಆಗಿದ್ದಾಳೆ. ಅವಳಿಗೂ ಹಾಗೆ ನೀರಿಂದ ಮ್ಯಾನಿಫೆಸ್ಟ್ ಮಾಡಿದರೆ ವರ್ಕ್ ಆಗುತ್ತೆ ಅಂತ ಹೇಳಿದರು. ಬಟ್ ಅವಳಿಗೆ ಏನೂ ಅರ್ಥ ಆಗಲಿಲ್ಲ ಅಂತೆ. ಸೊ ಯಾಕೆ ಸುಮ್ಮನೆ ದುಡ್ಡು ಕಳ್ಕೋಬೇಕು ಅಲ್ವಾ? ಈ ಮ್ಯಾನಿಫೆಸ್ಟ್ ಮಾಡಿ ಹಿಂಗೆ ಆಗೋಗಿದ್ರೆ ಎಲ್ಲರೂ ರಿಚ್ ಆಗಿಬಿಡ್ತಿದ್ವಿ. ಸೊ ಇಲ್ಲ, ನಿಮ್ಮ ಮನಸ್ಸು ನಿಮ್ಮ ಅಂದರೆ ಹೆಂಗಂತಂದರೆ, ಇದು ಇವಾಗ ಮ್ಯಾನಿಫೆಸ್ಟ್ ಅಂದರೆ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಬಿಲೀವ್ ಮಾಡಬೇಕು, ಬಟ್ ತುಂಬಾ ಬಿಲೀವ್ ಮಾಡಲಿಕ್ಕೂ ಹೋಗಬಾರ್ದಲ್ವಾ. ಸೊ ಇವಾಗ ನಮ್ಮ ಮನಸ್ಸು ಏನಂತಾರೆ ಶಾಂತತೆ ಅಂದರೆ ಪೀಸ್, ನಮಗೆ ಪೀಸ್ ಬೇಕಾದರೆ ನಾವೇನು ಮಾಡಬೇಕು, ನಾವು ಒಂದು ಕಡೆ ಕೂತ್ಕೊಂಡು ನಮ್ಮ ಮನಸ್ಸು ಹಗುರವಾಗಿರುವಾಗ ನಾವು ಯೋಚನೆ ಮಾಡಿದರೆ ನಮಗೆ ಒಂದು ಸಾವಿರಾರು ಐಡಿಯಾ ತಲೆಗೆ ಬರುತ್ತೆ. ಅದನ್ನು ಬಿಟ್ಟು ನಮಗೆ ಬೇಕಾಗಿರೋ ಐಡಿಯಾನ ನಾವು ಇನ್ನೊಬ್ರ ಹತ್ರ ಹೋಗಿ ಹುಡ್ಕೊತಾ, ನಾವು ಇದನ್ನು ಮಾಡಿದರೆ ಸಿಗುತ್ತೆ ಅದನ್ನು ಮಾಡಿದರೆ ಸಿಗುತ್ತೆ ಅಂದರೆ ಸುಳ್ಳು. ಅದಕ್ಕೆ ದೊಡ್ಡವ್ರು ಏನು ಹೇಳ್ತಾರೆ, ಧ್ಯಾನ ಮಾಡಿದಾಗ ನಮ್ಮ ಮನಸ್ಸು ಹಗುರ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ತಲೆಯಲ್ಲಿ ಸಾವಿರಾರು ಆಲೋಚನೆಗಳು ಬರುತ್ತೆ. ಅಂದರೆ ಯಾವ ಥರ ಆಲೋಚನೆ, ಕೆಟ್ಟದಲ್ಲ, ನಾವು ಇದನ್ನು ಮಾಡಿದರೆ ಒಳ್ಳೆಯದು, ಅದನ್ನು ಮಾಡಿದರೆ ಒಳ್ಳೆಯದು, ಈ ಥರ ವಿಚಾರಗಳು ನಾವು ಯೋಚನೆ ಮಾಡ್ಬೋದು. ಆಲೋಚನೆನ ಯೋಚನೆ ಮಾಡ್ಬೋದು, ಆಯಿತಾ. ಸೊ ನಿಮ್ಗೇನಾದರೂ ನಿಮ್ಮ ಸೊಲ್ಯೂಷನ್ ಬೇಕಾ, ನಿಮಗೆ ಗೊತ್ತಿದ್ದವ್ರಿಗೆ ಕೇಳಿ, ನಿಮ್ಮ ಅಮ್ಮ ಕೇಳಿ, ಇಲ್ಲ ನಿಮ್ಮ ಫ್ರೆಂಡಿಗೆ ಕೇಳಿ, ನಿಮ್ಗೆ ಯಾರು ಕ್ಲೋಸ್ ಇರ್ತಾರೆ ಅವ್ರ ಹತ್ರ ಕೇಳಿ. ಅದನ್ನು ಬಿಟ್ಟು ಯಾವುದೋ ಕ್ಲಾಸಿಗೆ ಜಾಯ್ನ್ ಆದೆ, ಮ್ಯಾನಿಫೆಸ್ಟ್ ಮಾಡಿಕೊಂಡೆ, ಅಲ್ಲಿ ದುಡ್ಡು ವೇಸ್ಟ್ ಮಾಡಿಕೊಂಡೆ, ಈ ಮ್ಯಾನಿಫೆಸ್ಟ್ ಹೆಸರಲ್ಲಿ ಇವಾಗ ದೊಡ್ಡ ಬಿಸ್ನೆಸ್ಗಳೇ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಎಷ್ಟು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಂದರೆ, ಆವಾಗವಾಗ ಎಷ್ಟು 500 ರುಪೀಸಿಗೆ ನಾನು ನಿಮಗೆ ಮ್ಯಾನಿಫೆಸ್ಟ್ ಕ್ಲಾಸ್ ಹೇಳ್ಕೊಡ್ತೀನಿ, 1 ಕ್ಲಾಸಿಗೆ 500 ಚಾರ್ಜ್ ಮಾಡ್ತೀನಿ ಅನ್ನೋರು ಇದ್ದಾರೆ. 3 ಕ್ಲಾಸಸ್ಸಿಗೆ 3000 ರುಪೀಸ್ ಚಾರ್ಜ್ ಮಾಡ್ತೇನೆ ಅನ್ನೋರು ಇದ್ದಾರೆ, ಆಯಿತಾ. ಸೊ ಇದನ್ನೆಲ್ಲ ನೋಡಿಬಿಟ್ಟು ನಾನು ನಿಮಗೆ ಇದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ನಿಮಗೆ ಬಿಟ್ಟಿದ್ದು. ಸೊ ನನಗೆ ಪರ್ಸ್ನಲಿ ಕೇಳ್ತೀರಾ ಅಂತಂದರೆ, ನಿಮ್ಗೇನಾದರೂ ಮ್ಯಾನಿಫೆಸ್ಟ್ ಮಾಡಿ ವರ್ಕ್ ಆಗಬೇಕಂದ್ರೆ ದಯವಿಟ್ಟು ಧ್ಯಾನ ಮಾಡಿಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಮನಸ್ಸು ಶಾಂತವಾಗಿರುತ್ತೆ, ಆವಾಗ ಯೋಚನೆ ಮಾಡಿ. ಆವಾಗ ಬೇಡ ಅಂದರೂ ಎಲ್ಲ ಯೋಚನೆಗಳು ನಿಮಗೆ, ಅಂದರೆ ನೀವು ಏನು ಮಾಡಬೇಕು ಅಂದ್ಕೊಂಡಿರ್ತೀರ ಅದಕ್ಕೆ ನಿಮಗೆ ಸಾವಿರಾರು ದಾರಿಗಳು ಸಿಗುತ್ತೆ. ಅದನ್ನು ಬಿಟ್ಕೊಂಡು ಸಾವಿರಾರು ಟೆನ್ಷನ್ ಇರುವಾಗ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಯಾವುದು ವರ್ಕೌಟ್ ಆಗಲ್ಲ. ಇದೇ ಸತ್ಯ, ಇಷ್ಟು ತಿಳ್ಕೊಂಡ್ಬಿಟ್ರೆ ಆಯಿತು. ಅಂದರೆ ಇವಾಗ ನಮಗೆ ಏನು ಆಗಬೇಕಂತಿರುತ್ತೋ ಅದು ನಮಗೂ ಗೊತ್ತಿಲ್ಲ, ಬೇರೆಯವ್ರಿಗೂ ಗೊತ್ತಿಲ್ಲ ಅಲ್ವಾ. ದೇವರಿಗೆ ಅಷ್ಟೇ ಗೊತ್ತಿರುತ್ತೆ ಅದು ಮುಂದೆ ಏನಾಗುತ್ತೆ ಅಂತೇಳಿ. ಸೊ ನಾವು ಮುಂದೆ ಹೀಗೆ ಆಗಬಹುದು ಅಂತ ಹೇಳಿ ನಾವು ಯೋಚನೆ ಮಾಡಬಹುದು, ಬಿಟ್ಟರೆ ಹೀಗೆ ಆಗಬೇಕು ಅಂದ್ಕೊಳಕ್ಕೆ ಆಗಲ್ಲ, ನನಗೆ ಗೊತ್ತಿರೋ ಪ್ರಕಾರ. ಸೊ ನಿಮಗೇನಾದರೂ ನನ್ನ ಮಾತು ನಿಜವಾಗ್ಲೂ ನಿಜ ಅನಿಸಿದರೆ ಅರ್ಥ ಮಾಡ್ಕೊಳ್ಳಿ, ಇಲ್ವಾ ಮತ್ತೆ ಇನ್ನೊಂದು ಮ್ಯಾನಿಫೆಸ್ಟ್ ಕ್ಲಾಸಿಗೆ ಜಾಯ್ನ್ ಆಗಿ ದುಡ್ಡು ಕಳ್ಕೊಳ್ಳಿ ಅಷ್ಟೇ. ಬಾಯ್ ಬಾಯ್, ಮತ್ತೆ ಸಿಗೋಣ.